ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಹೊರಗಡೆ ಊಟಕ್ಕೆ ಬಂದಿದ್ದೀವಿ ದೇಸಿ ಮಸಾಲಾಗೆ ರೆಸ್ಟೋರೆಂಟ್. ಅದರಲ್ಲಿ 250 ವೆಜ್ ಬೊಫೆ 3 ತಗೊಂಡಿದ್ದೀವಿ. ಅಲ್ಲಿ ಬರೀ ವೆಜ್ ಮಾತ್ರ ಇರುತ್ತೆ, ನಾನ್ ವೆಜ್ ಇರಲ್ಲ. ಅದರಲ್ಲಿ ನಾವೇ ಓನಾಗಿ ಸರ್ವ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಏನೇನು ಐಟಮ್ಸ್ ಇರುತ್ತೆ ಅಂದರೆ ವೆಜ್ ಫ್ರೈಡ್ ರೈಸು, ನೂಡಲ್ಸು, ಹೈದ್ರಾಬಾದ್ ದಮ್ ಬಿರಿಯಾನಿ, ಆಲೂ ಫ್ರೈ, ಪನ್ನೀರ್ ಟಿಕ್ಕಾ, ಬಟರ್ ನಾನು, ಪನ್ನೀರ್ ಕರಿ, ಮಿಲ್ ಮೇಕರ್ ಕರಿ, ಸಾಲಡ್, ಸೊರೆಕಾಯಿ ಫ್ರೈ, ಹಪ್ಳ, ಗುಲಾಬ್ ಜಾಮೂನು, ರೈಸು, ರಸಮು, ಕರ್ಡ್ ರೈಸು, ಐಸ್ ಕ್ರೀಮು. ಮತ್ತೆ ಇದೆಲ್ಲ ತಿಂದಾದ್ಮೇಲೆ ಚಾಟ್ಸಲ್ಲಿ ಪಾನಿಪುರಿ, ದಹಿ ಪುರಿ, ಸೇವ್ ಪುರಿ ನಾವೇ ಒಂದೊಂದಾಗಿ ಎಲ್ಲ ಸರ್ವ್ ಮಾಡಿಕೊಂಡು ತಿಂತಾ ಇದ್ವಿ. ಬಟ್ ನಾವೇ ಹೋಗಿ ಸರ್ವ್ ಮಾಡ್ಕೋಬೇಕಾಗ ಅದೊಂದು ಸ್ವಲ್ಪ ಇದಾಗತ್ತೆ. ಪ್ಲೇಟ್ ತುಂಬ ಚಿಕ್ಕದು ಕೊಡ್ತಾರೆ, ಐಟಮ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಹೋಗೋದು ಒಂದು 2 ಐಟಮ್ ಹಾಕೊಂಡ್ಬರೋದು, ಕೂತ್ಕೊಳ್ಳೋದು, ತಿನ್ನೋದು, ಅದಕ್ಕೆ ಒಂದು ಸುಸ್ತಾಗಿ ಹೋಗಿರತ್ತೆ. ಬಟ್ 250ಗೆ ಇಷ್ಟೊಂದು ಐಟಮ್ಸಾ ಅಂತ ನಮಗೆ ಶಾಕ್ ಆಯಿತು. ಬಟ್ ಅಲ್ಲೊಂದು ಕಂಡೀಷನ್ ಹೇಳಿರ್ತಾರೆ ಅವರು, ಈ ಐಟಮಲ್ಲಿ ಯಾವುದೇ ಆಗಲಿ ಪ್ಲೇಟಲ್ಲಿ ಹಾಕೊಂಡ್ಮೇಲೆ ಫುಲ್ ಮುಗಿಸ್ಬೇಕು, ವೇಸ್ಟ್ ಮಾಡಬಾರ್ದು. ವೇಸ್ಟ್ ಮಾಡ್ದ ಅಂದರೆ 600 ಅವ್ರಿಗೆ ನಾವು ಪೇ ಮಾಡಬೇಕಾಗತ್ತೆ. ಏನಪ್ಪ ಇವ್ರು ಇಷ್ಟೆಲ್ಲ ಫುಡ್ಡು, ಇಷ್ಟೆಲ್ಲ ಐಟಮ್ಸ್ ತಿನ್ಬಿಟ್ರಾ ಅಂತ ನೀವು ಅಂದ್ಕೋಬೋದು. ಅದು ಮಾತ್ರ ಖಂಡಿತ ಆಗಲಿಲ್ಲ. ಇದರಲ್ಲಿ ತಿಂದರೆ ಒಂದು 4-5 ಐಟಮ್ ನಾವು ತಿಂದಿರ್ತೀವಿ. ಇಲ್ಲಿ ಎಂಥವ್ರು ಹೋಗ್ಬೇಕಂದ್ರೆ ಹೊಟ್ಟೆ ತುಂಬ ಊಟ ಮಾಡ್ತಾರಲ್ವಾ, ತೃಪ್ತಿಯಾಗಿ ಆ ಥರ ಅವ್ರು ಹೋಗ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರ್ಬೋದು. ಊಟ ಮಾಡಿ ಸುಸ್ತಾಗೋಯ್ತು. ನನ್ನ ಮಗನಿಗಂತೂ ನನಗೆ ಹೊಟ್ಟೆ ತುಂಬೋಯ್ತಮ್ಮ, ನನಗೆ ಸಾಕು, ನನ್ನನ್ನು ಬಿಟ್ಬಿಡಿ, ನನಗೆ ಇನ್ನೇನು ಬೇಡ ಅಂತಂದ್ಬಿಟ್ಟು ಅವ್ನು ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟ. ಸರಿ ಇನ್ನೇನು ಮಾಡೋದು ಅಂತಂದ್ಬಿಟ್ಟು ನಾನು ಎದ್ದೋಗಿ ನೋಡಿದ್ರೆ ಒಂದು ಪಾಯಸ ಇತ್ತು, ಹೆಸರು ಬೇಳೆದು. ಅದು ನನಗೆ ಇಷ್ಟ ಆಗಿಲ್ಲ. ಸರಿ ಆಯಿತು ಅಂತಂದ್ಬಿಟ್ಟು ಐಸ್ ಕ್ರೀಮ್ ಆದರೂ ತೊಗೊಳ್ಳೋಣ ಅಂತ ಐಸ್ ಕ್ರೀಮ್ ತೊಗೊಳಕ್ಕೆ ಹೋದೆ. ಅದು ಕೋಲ್ಡ್ ತುಂಬ ಇದಾಗ್ಬಿಟ್ಟು ಫುಲ್ ಗಟ್ಟಿ ಕಲ್ಲು ಥರ ಹೋಗಿದೆ ಐಸ್ ಕ್ರೀಮು. ಮತ್ತು ನಾನು ಎಷ್ಟೋ ಟ್ರೈ ಮಾಡಿದೆ, ತೆಗಿಯೋಕ್ಕಾಗಿಲ್ಲ. ಮತ್ತು ಪಕ್ಕದಲ್ಲಿ ನನ್ನ ಮಗ ಇದ್ದ, ಬಂದು ಕಪ್ಪಿಗೆ ಹಾಕ್ಕೊಟ್ಟ ಐಸ್ ಕ್ರೀಮ್ನ. ಸರಿ ಐಸ್ ಕ್ರೀಮ್ ತೊಗೊಂಡು ಬಂದು ಕುತ್ಕೊಂಡು ಐಸ್ ಕ್ರೀಮ್ ಎಲ್ಲ ಟೇಸ್ಟ್ ಮಾಡಿದ್ವಿ. ಬಟ್ ನಾನು ಗುಲಾಬ್ ಜಾಮೂನ್ ಬಿಟ್ಬಿಟ್ಟೆ. ಅದೇ ಹೇಳಿದ್ನಲ್ವಾ, ನಮ್ಮಂಥ ಅವ್ರಿಗೆ ಅರ್ಧಂಬರ್ಧ ತಿಂದು ಬಿಡೋವ್ರಿಗಾಗಲ್ಲ. ಹೊಟ್ಟೆ ತುಂಬ ತಿನ್ನೋರು ದೇಸಿ ಮಸಾಲೆಗೆ ಹೋಗ್ಬೋದು. ಫುಡ್ ಮಾತ್ರ ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ನಿಮ್ಮ ಫ್ಯಾಮ್ಲಿ ಬಂತು ಅಂದರೆ ಫ್ಯಾಮ್ಲಿ ಜೊತೆ ಹೋಗಿ ಒಂದು ಒಳ್ಳೆ ರೆಸ್ಟೋರೆಂಟಲ್ಲಿ ಊಟ ಮಾಡಿದಂಥ ಒಂದು ತೃಪ್ತಿ ನಿಮಗೆ ಸಿಗತ್ತೆ. ಮನೆಗೆ ಯಾರಾದರೂ ಗೆಸ್ಟ್ ಆ ಥರ ಬಂತು ಅಂದರೆ ಮನೇಲಿ ಮಾಡೋ ಬದಲು ಹೊರಗಡೆ ಹೋಗಿ ನೀಟಾಗಿ ಊಟ ಮಾಡ್ಕೊಂಡು ಬರ್ಬೋದು. ಲಾಸ್ಟಿಗೆ ನನ್ನ ಮಗಳು ಸೇವ್ ಪುರಿ ತಿನ್ನಬೇಕು ಅಂದ್ಲು, ಸೇವ್ ಪುರಿ ತೊಗೊಂಬಂದು. ಮತ್ತು ನೋಡಿದ್ರೆ ಆ ಸೇವ್ ಪುರಿ ಸ್ವಲ್ಪ ಹಾಗೆ ಇತ್ತು, ಅಷ್ಟೊಂದು ಇಷ್ಟ ಆಗಿಲ್ಲ. ಸರಿ ಇನ್ನು ಯಾಕೆ ಬಿಟ್ಟರೆ ಮತ್ತೆ 600 ಫೈನ್ ಕಟ್ತಾರೆ ಅಂತಂದ್ಬಿಟ್ಟು ಅದನ್ನು ಕ್ಲೀನಾಗಿ ತಿಂದು ಮುಗಿಸಿದ್ವಿ. ಇಲ್ಲಿ ಬಂದು ಊಟ ಮಾಡಬೇಕು ಅಂದರೆ ಬೆಳಗ್ಗಿಂದ ಸಾಯಂಕಾಲದವರೆಗೂ ಏನು ಊಟ ಮಾಡ್ದಿರಾ ಹೊಟ್ಟೆ ತುಂಬ ಖಾಲಿ ಇಟ್ಕೊಂಡು ಬಂದು ಊಟ ಮಾಡಬೇಕು. ಆವಾಗ ನಮಗೆ ತೃಪ್ತಿ ಅನಿಸತ್ತೆ. ಇಲ್ಲ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಮನೇಲಿ ವೆರೈಟಿ ಮಾಡಬೇಕಾಗತ್ತಲ್ವ, ಅದರ ಬದಲು ಇಲ್ಲಿಗೆ ಕರ್ಕೊಂಬಂದು ಅವ್ರಿಗೆ ಒಳ್ಳೆ ಡಿನ್ನರ್ ಕೊಡಿಸ್ದಂಗೆ ಆಗತ್ತೆ. ಹಾಗಾಗಿ ದೇಸಿ ಮಸಾಲ ಅನ್ನೋದು ಒಳ್ಳೆ ಟೇಸ್ಟ್ ಇದೆ. ಪ್ಲೇಸ್ ತುಂಬ ಚೆನ್ನಾಗಿದೆ, ತುಂಬ ಒಂದು ಒಳ್ಳೆ ಪ್ಲೇಸು. ಖಂಡಿತವಾಗ್ಲೂ ನೀವೆಲ್ಲ ಒಂದು ಸರಿ ಹೋಗಿ ಬನ್ನಿ.